ಕುಡಿಯುವ ನೀರಿನ ಟ್ಯಾಂಕ್ನಲ್ಲಿ ಹುಳಗಳು ಪತ್ತೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ವಿಜಯಪುರ ಜಿಲ್ಲೆಯ ಆಲಮಲ ತಾಲೂಕಿನ ಮಲಘಾಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಡಳಿತಾತ್ಮಕ ನಿರ್ಲಕ್ಷ್ಯಕ್ಕೆ ಸಂಬಂಧಪಟ್ಟ ಘಟನೆ ಬೆಳಕಿಗೆ ಬಂದಿದೆ. ಮಲಘಾಣ ಪಂಚಾಯತಿ ವ್ಯಾಪ್ತಿಯ ಸೋಮಜಾಳ ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ನಲ್ಲಿ ಹುಳಗಳು ಪತ್ತೆಯಾಗಿರುವುದು ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ವಿಷಯದ ಕುರಿತು ಮಾಹಿತಿ ಪಡೆಯುವುದಕ್ಕೆ ಮಹಾಯುಧ ನ್ಯೂಸ್ ಕರ್ನಾಟಕ ಸ್ಟೇಟ್ ರಿಪೋರ್ಟರ್ ಶಂಕರಗೌಡ ಹಚ್ಚಡದ್ ಅವರು ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಶಿವಶರಣಪ್ಪ ಯಲಗೋಡ್ ಅವರನ್ನ ಸಂಪರ್ಕಿಸಿದ ವೇಳೆ ಅವರು ಸರಿಯಾದ ಪ್ರತಿಕ್ರಿಯೆ ನೀಡದೆ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಪತ್ರಕರ್ತರೊಂದಿಗೆ ಅವಾಚ್ಯ ಶಬ್ದಗಳಲ್ಲಿ ಮಾತನಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಇದೇ ವೇಳೆ ಸಂದರ್ಭದಲ್ಲಿ ಶಿವಶರಣಪ್ಪ ಯಲಗೋಡ್ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಕುರಿತು ತಾಲೂಕು ದಂಡಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತಾರೋ ಇಲ್ವೋ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ವರದಿ ಶಂಕರಗೌಡ ಹಚ್ಚಡದ್, ಮಹಾಯುಧ ನ್ಯೂಸ್ ಸಿಂದಗಿ. ಆಯ್ತು, ನಿನ್ನ ಮಾಡ್ಬೇಕಂತೇಳಿ ನಾ ಕಲಿಸ್ಕೊಳತೀನಿ. ನನಗೆ ದೊಡ್ಡದು ಮಾಡ್ತೀನಿ ಮತ್ತೆ ನೀವು ಬಂದು ನೀ ಯಾವ ಕೇಳಮ್ಮ, ನನಗೆ ಯಾವ ಕೇಳವ್ರಿ? ಮತ್ತೆ ನೀ ಏನು ದೊಡ್ಡ ದಿಮಾಗ್ ಮಾಡಿ ಮಾತಾಡ್ತಲ್ಲ, ನನಗೆ ಏನ್ ತಿಳ್ಕೊಂಡಿನಿ? ಸರ್ ನೀವು ಆಯ್ತು ಬರ್ರಿ, ಪಂಚಾಯತಿ ಬರ್ರಿ, ನಾ ಬರ್ತೀನಿ ಬರ್ರಿ. ಆಯ್ತು ಹೋಗಪ್ಪ, ನೋಡಿ ಹೋಗು. ನೀ ಯಾವ ಒಂದ್ರಲ್ಲ ಕೇಳ, ನಾನು ಪತ್ರಕರ್ತಿದೀನಿ. ಪತ್ರಕರ್ತರು ಏನು ಜಾಸ್ತಿ ಇದು ಮಾಡ್ಬಾರ್ದ. ನೀ ಫೋನ್ ಮಾಡ್ಬೇಕು, ಫೋನ್ ಎತ್ತಿ ಹೇಳತ್ತೀನಿ. ನಿಮಗೆ ನಾ ನನಗೆ ಧಮಕಿ ಹಾಕ್ಲಕ್ ಬರ್ತೇನೆ. ನನ್ನ ಮನೆ ಊಟ ರೀ, ನಾನು ಹೇಳತ್ತೀನಿ, ನಿಮ್ಗೆ ರಿಕ್ವೆಸ್ಟ್ ಮಾಡಿ. ನನ್ನ ಕೈಗಿಲ್ಲೋ ಅದು. ಹಾ, ನೀವು ಎಷ್ಟು ಹೇಳ್ತೀರಿ? ಅವ್ರು ಮೇಡಮ್ ಹೇಳೋಣ, ಅವ್ರು ನಿಮ್ಮ ಹೆಸರು ಹೇಳ್ತಾರ, ನೀವು ಕೇಳೋಣ ಅವ್ರ ಹೆಸರು ಹೇಳ್ತೀರಿ. ಮತ್ತೆ ಆಯ್ತು, ಈಗ ಡಿ ಸಿ ಮೇಲೆ ಹೋಗ್ತೀನಿ, ಹೋಗಿ ಕೇಳ.